ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಲೂಕ ಅಧ್ಯಾಯ 4 ವಾಕ್ಯ 24 ತಿಳಿಸುವುದೇನೆಂದರೆ, ಯಾವ ಪ್ರವಾದಿಯು ತನ್ನ ಸ್ವಂತ ಊರಿನಲ್ಲಿ ಸ್ವೀಕರಿಸಲ್ಪಡುವುದಿಲ್ಲ. ಚಿಂತನೆ: ಕೆಲವೊಮ್ಮೆ ನಮ್ಮನ್ನು ಹೆಚ್ಚು ತಿಳಿದಿರುವ ಜನರು ದೇವರು ನಮಗೆ ನೀಡಿರುವ ಉಡುಗೊರೆಗಳನ್ನು ಗುರುತಿಸುವುದು ಕಷ್ಟಕರವೆಂದು ಕಂಡುಕೊಳ್ಳುತ್ತಾರೆ. ಪರಿಚಿತತೆಯು ಅನುಮಾನ ಅಥವಾ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡಬಹುದು. ಯೇಸು ಕೂಡ ತನ್ನ ಸ್ವಂತ ಊರಿನಲ್ಲಿ ನಿರಾಕರಣೆಯನ್ನು ಅನುಭವಿಸಿದರು. ದೇವರ ಕರೆಯನ್ನು ಅನುಸರಿಸುವುದು ಯಾವಾಗಲೂ ನಮ್ಮ ಸುತ್ತಮುತ್ತಲಿನ ಜನರಿಂದ ಮೆಚ್ಚುಗೆಯನ್ನು ತರದಿರಬಹುದು ಎಂದು ನಮಗೆ ಇದು ನೆನಪಿಸುತ್ತದೆ. ಆದರೂ ನಮ್ಮ ಧ್ಯೇಯವೆಂದರೆ ಅನುಮೋದನೆಯನ್ನು ಪಡೆಯುವುದು ಅಲ್ಲ, ದೇವರ ಉದ್ದೇಶಕ್ಕಾಗಿ ನಿಷ್ಠರಾಗಿ ಉಳಿಯುವುದು. ಇತರರು ನಮ್ಮನ್ನು ಅರ್ಥ ಮಾಡಿಕೊಳ್ಳಲು ವಿಫಲವಾದಾಗ ಯೇಸು ಸಹ ನಿರಾಕರಣೆಯನ್ನು ಅನುಭವಿಸಿದ್ದಾರೆ ಎಂದು ನಮಗೆ ನೆನಪಿಸುತ್ತದೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನಿಮ್ಮ ಸ್ವಂತ ಊರಿನಲ್ಲಿ ನೀವು ತಿರಸ್ಕರಿಸಲ್ಪಟ್ಟಿದ್ದೀರಿ, ಆದರೂ ನೀವು ನಿಮ್ಮ ಧ್ಯೇಯಕ್ಕೆ ನಿಷ್ಠರಾಗುತ್ತೀರಿ. ನಾವು ತಪ್ಪಾಗಿ ಗ್ರಹಿಸಲ್ಪಟ್ಟಾಗ ಅಥವಾ ಮೆಚ್ಚುಗೆ ಪಡೆದೇ ಇದ್ದಾಗ ನಾವು ನಿರಸ್ತುಕಗೊಳ್ಳದೆ ನಾವು ನಿಮ್ಮ ಮೇಲೆ ಭರವಸೆ ಇಡಲು ನಮಗೆ ಸಹಾಯ ಮಾಡಿರಿ. ನಿಮ್ಮ ಕರೆಯಲ್ಲಿ ನಂಬಿಕೆ ಇಡಲು ನಮಗೆ ಅನುಗ್ರಹವನ್ನು ನೀಡಿರಿ. ಆಮೆನ್.